ಡಿಯರ್ ತಮ್ಮ ತಂಗೀಸ್ ಎಲ್ಲರೂ ಕೂಡ FA1 ಫಿಸಿಕ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ. ನಿಮ್ಮ ಸೆಕೆಂಡ್ PUC ಎಕ್ಸಾಮ್ಸ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಏನು ಹೇಳುವಂಥದ್ದು ಮೈಲ್ ಸ್ಟೋನ್ಸ್ ಅಂತ ಹೇಳುವಂಥದ್ದು ಈ FA1 ಎಕ್ಸಾಮ್, ರೈಟ್? ಇದರಲ್ಲಿ ಬರುವಂತಹ ಶ್ಯೂರ್ ಶಾರ್ಟ್ ಆಗಿ ನಾವು ಹೇಳ್ಬೋದಾದಂತಹ 5 ಮಾರ್ಕ್ಸ್ ಕ್ವೆಶನ್ಸ್ ಯಾವುದೆಲ್ಲ ಅಂತ ಹೇಳಿ ಚೆಕ್ ಮಾಡುವ ಒನ್ ಬೈ ಒನ್ ಆಗಿ. ನೋಡಿ, ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಅನ್ನು ಚೆಕ್ ಮಾಡೋದಾದ್ರೆ ಯೂಶಲಿ 5 ಮಾರ್ಕ್ಸ್ ಡಿರೈವೇಷನ್ ನೋಡೋದಾದ್ರೆ 2 ಕ್ವೆಶನ್ಸ್ ಇರುತ್ತೆ ಆ್ಯಂಡ್ 5 ಮಾರ್ಕ್ಸ್ ಒಂದು ನ್ಯೂಮರಿಕಲ್ ಕೇಳ್ತಾರೆ. 5 ಮಾರ್ಕ್ಸ್ ಡಿರೈವೇಷನ್ ಪೋರ್ಷನ್ ಅಲ್ಲಿ ನಾವು ಯಾವುದೆಲ್ಲ ಕ್ವೆಶನ್ಸ್ ಅನ್ನ 5 ಮಾರ್ಕ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಒನ್ ಬೈ ಒನ್, ಲೆಟ್ಸ್ ಡಿಸ್ಕಸ್. ಸೊ ಫಸ್ಟ್ ಬಂದ್ಬಿಟ್ಟು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದಿ ಆಕ್ಷನ್ ಲೈನ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ನೀವು ಈ ಕ್ವೆಶನ್ಸ್ ಅನ್ನ ನೀವು ನೋಡೋದಾದ್ರೆ ನಂಗೆ ಒಂದು ಪಾಯಿಂಟ್ ನಿಮ್ಮ ಹತ್ರ ಹೇಳಬೇಕು, ನೀವು ಏನು ಕಲ್ತಿಲ್ಲ ಅಂದ್ರೂ ಈ ಪೋರ್ಷನ್ ಅಂತೂ ಪಕ್ಕ ಕಲೀಲೇಬೇಕು. ಶ್ಯೂರ್ ಶಾರ್ಟ್, ರೈಟ್? ನೆಕ್ಸ್ಟ್ ಕ್ವೆಶನ್ ಬಂದು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದಿ equatorial line of an electric dipole. ಅದಾದ್ಮೇಲೆ state Gauss's law in electrostatics using Gauss's law. Derive an expression for electric field due to an infinitely long straight uniformly charged conductor. So ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಯೂಸಿಂಗ್ Gauss's law, derive an expression for electric field due to uniformly charged infinite plane sheet. ಸೊ ಇನ್ಫೈನೈಟ್ ಪ್ಲೇನ್ ಶೀಟ್ ಇರ್ಬೋದು, ಅದ್ರ ಜೊತೆಗೆ ಇನ್ನೊಂದಿದೆ ನೋಡಿ, ಯಾವುದು ಕೇಳಿದ್ರೆ ಎಸ್, ಇಟ್ ಈಸ್ ನಥಿಂಗ್ ಬಟ್ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ ವೈರ್. ದೀಸ್ ಟು ಡಿರೈವೇಷನ್ ಅಪ್ಲಿಕೇಶನ್ ಆಫ್ Gauss's law ಬರುತ್ತೆ. ನಾವು ಆಲ್ರೆಡಿ ಒನ್ ಶಾರ್ಟ್ ವಿಡಿಯೋಸನ್ನು ಕಾವೇರಿ ಬ್ಯಾಚಲ್ಲಿ ಮಾಡಿದ್ದೀವಿ, ಅದಾದಮೇಲೆ ಮ್ಯಾರಥಾನಲ್ಲೂ ಮಾಡಿದ್ದೇನೆ. ಸೊ ಏನು ಮಾಡಿ ಅಂತಂದರೆ ಯು ಹ್ಯಾವ್ ಟು ಗೋ ಆ್ಯಂಡ್ ಲರ್ನ್ ದ ಡಿರೈವೇಷನ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. Gauss's law ತುಂಬಾ ಇಂಪಾರ್ಟೆಂಟ್. ಇದೆರಡರಲ್ಲಿ ಗ್ಯಾರಂಟಿ ಒಂದು ಕ್ವೆಶನ್ ನೀವು ಎಕ್ಸ್ಪೆಕ್ಟ್ ಮಾಡಲೇಬಹುದು. ನೆಕ್ಸ್ಟ್ ಕ್ವೆಶನ್ ಬಂದು ನಿಮಗೆ ಬರುವಂಥದ್ದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜನ್ನು ಡಿರೈವ್ ಮಾಡೋಕ್ಕೆ ಕಂಪ್ಲೀಟ್ ಡಿರೈವೇಷನ್ ಯು ಶುಡ್ ನೋ. ಅದಾದಮೇಲೆ ಅರೈವ್ ಎಟ್ ದ ಕಂಡೀಷನ್ ಫಾರ್ ಅ ಬ್ಯಾಲೆನ್ಸ್ ಆಫ್ ಅ ವೀಟ್ಸ್ಟೋನ್ ನೆಟ್ವರ್ಕ್ ಯೂಸಿಂಗ್ ಕಿರ್ಚಾಫ್ಸ್ ಲಾ. ಸೊ ನಿಮ್ಮ ಕಮೆಂಟ್ ಬಾಕ್ಸನ್ನು ನಾನು ಓಪನ್ ಮಾಡಿ ನೋಡಿದಾಗ ಎಲ್ಲರೂ ಕೂಡ ಈ ಕ್ವೆಶನನ್ನು ಕೇಳಿದರೆ ವೀಟ್ಸ್ಟೋನ್ ಇಂಪಾರ್ಟೆಂಟ್ ಅಂತ ಹೇಳಿ. ಎಸ್, ಇಟ್ ಇಸ್ ಇಂಪಾರ್ಟೆಂಟ್, ಅದಕ್ಕೆ ಹ್ಯಾವ್ ಇನ್ಕ್ಲೂಡೆಡ್ ಇಟ್. ಅದಾದಮೇಲೆ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಎನ್ ಇ ಸ್ಕ್ವೇರ್ tau by m, correct electricity chapter in that derivation is important. Then discuss the grouping of two cells in series and their equivalent EMF and internal resistance. So series ಕಲಿರಿ, ಜೊತೆಗೆ ಪ್ಯಾರಲಲ್ ಕಲ್ತ್ರೆ ಇನ್ನೂ ಒಳ್ಳೆಯದು. ಸೊ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿ. ಅಗೇನ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫೋರ್ತ್ ಚಾಪ್ಟ್ರಿಗೆ ಬರಬೇಕಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡಿರೈವೇಷನ್ ನೋಡೋದಾದರೆ ಏನಿದೆ, ಕರೆಂಟ್ ಕ್ಯಾರಿಂಗ್ ಲೂಪ್ ಇರುತ್ತಲ್ವಾ, ಸರ್ಕ್ಯುಲರ್ ಲೂಪ್ ನೀವೇನು ಕಲ್ತಿದ್ದೀರಿ ಅದರ ಆ್ಯಕ್ಚುಯಲ್ ಪಾಯಿಂಟಲ್ಲಿ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯು ಹ್ಯಾವ್ ಟು ಡಿರೈವ್. ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ತೆಗೆದು ನೋಡಿ, ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ ಟು infinitely long straight parallel current carrying conductors. So parallel currents attract, anti-parallel currents repel ಅಂತೆಲ್ಲ ನಾವು ಕಲ್ತಿದ್ದೀವಿ, ರೈಟ್? ಅದನ್ನು ನೀವು ಡಿರೈವ್ ಮಾಡಬೇಕಾಗತ್ತೆ. ಸೊ ಕರೆಕ್ಟ್. ಸೊ ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ FA1 ಫಿಸಿಕ್ಸ್. ಆಲ್ ಆಫ್ ಯು, ನಿಮಗೆ ನ್ಯೂಮರಿಕಲ್ಸ್ ಇನ್ನು ಯಾವುದೆಲ್ಲ ಬೇಕು ಅಂತಿದ್ರೆ ನನ್ನ ಕ್ಲಾಸಸನ್ನು ಹೋಗಿ ನೋಡಿ. ಜೊತೆಗೆ ನಮ್ಮ PW ಕನ್ನಡ ವಾಟ್ಸಪ್ ಚಾನಲಲ್ಲಿ ನಿಮಗೆ PDF ಆಗಿ ಸಿಗುತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್, MCQs, 2, 3, 5 ಮಾರ್ಕ್ ಕ್ವೆಶನ್ಸ್, ಎವ್ರಿಥಿಂಗ್ ವಿಲ್ ಬಿ ಅವೈಲಬಲ್. ಬೇಗನೆ ಹೋಗಿ ಚೆಕ್ ಮಾಡಿ. ನೀವು ರೆಡಿನಾ FA1 ಎಕ್ಸಾಮ್ಗೆ? ಕಮೆಂಟಲ್ಲಿ ತಿಳಿಸಿ.